ಶ್ರೀಲಂಕಾ ಸರಣಿ ಬ್ಲಾಸ್ಟ್ ಹೊಣೆಯನ್ನ ಐಸಿಸ್ ಹೊತ್ತುಕೊಂಡಿದೆ. ಇತ್ತೀಚೆಗೆ ಸ್ವಲ್ಪ ತಣ್ಣಗಾಗಿತ್ತು ಐಸಿಸ್ನ ಕಾಟ. ಈಗ ಮತ್ತೆ ಐಸಿಸ್ ಅನ್ನುವಂತಹ ಈ ವಿಷಸರ್ಪ ಹೆಡೆ ಎತ್ತಿ ನಿಂತಿದೆ ಲಂಕಾದಲ್ಲಿ. ಈ ಭೀಕರ ಸ್ಫೋಟ ನಡೆಸಿದ್ದು ತಾವೇ ಅಂತ ಐಸಿಸ್ ಭಯೋತ್ಪಾದಕ ಸಂಘಟನೆ ಒಪ್ಪಿಕೊಂಡಿದೆ. ಸರಣಿ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರ ಸಂಖ್ಯೆ 321ಕ್ಕೆ ಏರಿಕೆಯಾಗಿದೆ. ಐಸಿಸ್ ಈಗ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿರುವಂತದ್ದು. ಒಟ್ಟು 4 ಚರ್ಚ್ ಹಾಗೂ 4 ಹೋಟೆಲ್ಗಳಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಒಂದರ ಮೇಲೊಂದರಂತೆ 8-9 ಕಡೆ ಬ್ಲಾಸ್ಟ್ ಆಗಿತ್ತು. ಈಗ ಇಸ್ಲಾಮಿಕ್ ಸ್ಟೇಟ್ ಇನ್ ಇರಾಕ್ ಅಂಡ್ ಸಿರಿಯಾ ಐಸಿಸ್ ಈ ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ. ಇರಾಕ್ ಮತ್ತು ಸಿರಿಯಾದಲ್ಲಿ ಐಸಿಸ್ ಮೇಲೆ ಅಮೆರಿಕ ಮತ್ತು ರಷ್ಯಾ ದಾಳಿ ನಡೆಸಿದ ಬಳಿಕ ಐಸಿಸ್ ಸ್ವಲ್ಪ ಹುಟ್ಟಡಗಿದಂಗೆ ಆಗಿತ್ತು, ಸೈಲೆಂಟ್ ಆಗಿದ್ರು, ಅವರ ಶಕ್ತಿ ಕಮ್ಮಿ ಆಗಿತ್ತು. ಆದರೆ ಈಗ ಮತ್ತೆ ದೊಡ್ಡ ದಾಳಿಯನ್ನ ಶ್ರೀಲಂಕಾದಲ್ಲಿ ಸಂಘಟಿಸುವ ಮೂಲಕ ಐಸಿಸ್ ತಾನು ತನ್ನ ಇರುವಿಕೆಯನ್ನ ಮತ್ತೊಮ್ಮೆ ಇಲ್ಲಿ ಸಾರಿ ಸಾರಿ ಹೇಳ್ತಾ ಇದೆ. ಈ ದಾಳಿಯ ಹೊಣೆಯನ್ನ ಐಸಿಸ್ ಈಗ ಹೊತ್ತಿಕೊಂಡಿದೆ. ಆತ್ಮಾಹುತಿ ದಾಳಿಕೋರ ಚರ್ಚ್ ಒಳಗೆ ಎಂಟರ್ ಆಗ್ತಿರುವ ದೃಶ್ಯಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಭಾರಿ ಗಾತ್ರದ ಬ್ಯಾಗ್ ಅನ್ನ ಹೊತ್ಕೊಂಡು ಆತ ಕಷ್ಟದಲ್ಲಿ ನಡ್ಕೊಂಡ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು. ಬಳಿಕ ಬ್ಲಾಸ್ಟ್ ಆಗಿರೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಬ್ಲಾಸ್ಟ್ ಆಗಿರೋದು ಗೊತ್ತಾಗುತ್ತೆ. ಇದು ಹೊರಗಿನ ದೃಶ್ಯ. ಚರ್ಚ್ ಹೊರಗೆ ಈತ ತುಂಬಾ ಭಾರದ ಬಾಂಬ್ ತುಂಬಿದಂತಹ ಬ್ಯಾಗ್ ಅನ್ನ ಹೊತ್ಕೊಂಡು ನಡ್ಕೊಂಡು ಹೋಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಕೈಯನ್ನು ಆತ ಪಾಕೆಟ್ ನಲ್ಲೇ ಇಟ್ಕೊಂಡಿದ್ದಾನೆ. ಬಹುಶಃ ಬಾಂಬ್ ಅನ್ನ ಡಿಟೋನೇಟ್ ಮಾಡೋಕೆ ಸೂಕ್ತ ಸಮಯವನ್ನ ಆತ ನೋಡ್ತಾ ಇದ್ದ ಅನ್ಸುತ್ತೆ. ನಾವು ನೋಡ್ತಾ ಇದ್ದೀವಿ, ಒಂದು ಕೈ ಯಾವಾಗಲೂ ಕೂಡ ಆತನ ಪಾಕೆಟ್ ನಲ್ಲೇ ಇದೆ, ಮತ್ತೊಂದು ಕೈ ಹೊರಗಿದೆ. ಆತ ಈ ರೀತಿಯಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಅತಿ ಭಾರದ ಬ್ಯಾಗ್ ಅನ್ನ ಹೊತ್ಕೊಂಡು ಆ ಚರ್ಚ್ನ ಒಳಗೆ ಎಂಟರ್ ಆಗ್ತಾ ಇದ್ದಾನೆ. ನೋಡ್ತಾ ಇದ್ದೀವಿ, ಚರ್ಚ್ನ ಒಳಗೆ 4-5 ಹೆಜ್ಜೆ ಬಂದಿದ್ದೆ ತಡ ಬಾಂಬ್ ಅನ್ನ ಡಿಟೋನೇಟ್ ಮಾಡಿಕೊಂಡು ಆತ ಆತ್ಮಾಹುತಿ ದಾಳಿಯನ್ನ ನಡೆಸಿರುವಂಥದ್ದು. ಚರ್ಚ್ನ ಬಾಗಿಲ ಬಳಿ ನಿಂತ್ಕೊಂಡಿದ್ದಾನೆ. ಒಳಗೆ ಈಗ ಆಗಮಿಸ್ತಾ ಇದ್ದಾನೆ. ಬಳಿಕ ಒಳಗೆ ಬಂದು ಕೂತು ಆತ ಬಾಂಬ್ ಅನ್ನ ಡಿಟೋನೇಟ್ ಮಾಡಿ ಬ್ಲಾಸ್ಟ್ ಅನ್ನು ನಡೆಸಿರುವಂಥದ್ದು. ಇದು ಚರ್ಚ್ ಒಳಗೆ ಆದಂತಹ ಬ್ಲಾಸ್ಟ್ ನ ದೃಶ್ಯಾವಳಿ. ಅತ್ಯಂತ ಆತಂಕಕಾರಿ ದೃಶ್ಯಾವಳಿಗಳೆಲ್ಲವೂ ಕೂಡ ನೋಡ್ತಾ ಇದ್ದೀವಿ. ಬಾಂಬ್ ಅನ್ನ ಹೊತ್ಕೊಂಡು ಆತ ಒಳಗೆ ಹೊರಟ. ಎಸ್, ಒಂದು ಕೈಯನ್ನ ಇನ್ನೂ ಕೂಡ ಆತ ಪಾಕೆಟ್ ನಲ್ಲೇ ಇಟ್ಕೊಂಡಿದ್ದಾನೆ. ಈಗ ಚರ್ಚ್ ಒಳಗೆ ಬರ್ತಾ ಇದ್ದಾನೆ. ಬಾಗಿಲನ್ನ ದಾಟಿ ಆತ ಚರ್ಚ್ ಒಳಗೆ ಬಂದು ಕೂರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಅಲ್ಲಿ ಬಾಗಿಲ ಬಳಿ ಕೆಲ ಹೊತ್ತು ಅಲ್ಲಿ ಅಂದಾಜು ಮಾಡಿದಂತ ಆತ ಎಲ್ಲಿ ಒಳಗೆ ಬಂದು ಕುಳಿತುಕೊಂಡ. ಕುಳಿತ ಮರುಕ್ಷಣವೇ ದೊಡ್ಡ ಬ್ಲಾಸ್ಟ್ ಆಗಿ ಚರ್ಚ್ನಲ್ಲಿ ರಕ್ತಪಾತ ನಡೆದು ಹೋಯಿತು, ಮಾರಣ ಹೋಮ ನಡೆದು ಹೋಯಿತು. ಇನ್ನು ಲಂಕಾದ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಜಿಲೆಂಡ್ ಮಸೀದಿ ಮೇಲಿನ ದಾಳಿಗೆ ಉಗ್ರರ ಪ್ರತೀಕಾರ ಇದು ಅನ್ನುವಂಥ ಒಂದು ಪ್ರಾಥಮಿಕ ಮಾಹಿತಿ ಶ್ರೀಲಂಕಾ ಸರ್ಕಾರದ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ನ್ಯೂಜಿಲೆಂಡ್ನಲ್ಲಿ ಮಸೀದಿ ಮೇಲೆ ದಾಳಿಯಾಗಿತ್ತು. ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ವಿರೋಧಿಸಿ ಒಬ್ಬ ಯುವಕ ಅಲ್ಲಿ ಮಸೀದಿ ಮೇಲೆ ದಾಳಿ ಮಾಡಿದ್ದ ನ್ಯೂಜಿಲೆಂಡಲ್ಲಿ. ಅದಕ್ಕೆ ಪ್ರತೀಕಾರವಾಗಿ ಈಗ ಐಸಿಸ್ನವರು ಇಲ್ಲಿ ಲಂಕಾದಲ್ಲಿ ಚರ್ಚ್ಗಳನ್ನು ಟಾರ್ಗೆಟ್ ಮಾಡಿ, ಐಷಾರಾಮಿ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನ ಸಂಘಟಿಸಿದ್ದಾರೆ. ಶ್ರೀಲಂಕಾ ಸರ್ಕಾರದ ಮೊದಲ ಹಂತದ ತನಿಖಾ ವರದಿಯಲ್ಲಿ ಇದು ಸ್ಪಷ್ಟವಾಗ್ತಾ ಇದೆ. ಲಂಕಾದಲ್ಲಿ 4 ಚರ್ಚ್ ಮತ್ತು 4 ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಬಾಂಬ್ ಬ್ಲಾಸ್ಟ್ ಮಾಡಲಾಗಿತ್ತು. ಇದು ಕಳೆದ ಮಾರ್ಚ್ನಲ್ಲಿ ನ್ಯೂಜಿಲೆಂಡ್ನಲ್ಲಿ ಆಗಿದ್ದಂಥ ಮಸೀದಿ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ಕ್ರಿಶ್ಚಿಯನ್ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಹಾಗೂ ವಿದೇಶಿಗರಾದರೂ ಕೂಡ ಅಷ್ಟೇ ಐಷಾರಾಮಿ ಹೋಟೆಲ್ಗಳಲ್ಲಿ ಬಂದು ತಂಗಿರುವಂಥ ಕ್ರಿಶ್ಚಿಯನ್ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಈಗ ಶ್ರೀಲಂಕಾ ಸರ್ಕಾರದ ಪ್ರಾಥಮಿಕ ವರದಿಯಲ್ಲಿ ಬಯಲಾಗ್ತಾ ಇದೆ.
ಇದು CCTV ದೃಶ್ಯಾವಳಿಗಳಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಆತ ದೊಡ್ಡ ನೀಲಿ ಬಣ್ಣದ ಬ್ಯಾಗನ್ನು ಹಾಕ್ಕೊಂಡು, ಬಾಂಬನ್ನು ತುಂಬಿದಂಥ ಬ್ಯಾಗನ್ನು ಹಾಕ್ಕೊಂಡು ಒಂದೊಂದೇ ಹೆಜ್ಜೆ ಇಡ್ತಾ ಚರ್ಚ್ನ ಒಳಕ್ಕೆ ಹೋಗ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಈಗ ಲಂಕಾ ಸರ್ಕಾರದ ಪ್ರಾಥಮಿಕ ವರದಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದು ಕ್ರಿಶ್ಚಿಯನ್ನರನ್ನೇ ಗುರಿಯಾಗಿಸಿಕೊಂಡು ನಡೆಸಿದಂತಹ ಭಯೋತ್ಪಾದಕ ದಾಳಿ. ನ್ಯೂಜಿಲೆಂಡಲ್ಲಿ ಆದಂತಹ ಅಟ್ಯಾಕ್ಗೆ ಪ್ರತೀಕಾರವಾಗಿ ನಡೆಸಲಾಗಿದೆ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಇಸ್ಲಾಮಿಕ್ ಸ್ಟೇಟ್ ಐಸಿಸ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿರುವಂಥದ್ದು. ಇತ್ತೀಚೆಗೆ ಇರಾಕ್ ಮತ್ತು ಸಿರಿಯಾದಲ್ಲಿ ನಡೆದಂಥ ಕಾರ್ಯಾಚರಣೆಯಿಂದಾಗಿ ಐಸಿಸ್ ಶಕ್ತಿಹೀನವಾಗಿದೆ ಅನ್ನುವಂಥ ಮಾತುಗಳ ಬೆನ್ನಲ್ಲೇ ಮತ್ತೊಮ್ಮೆ ದೊಡ್ಡ ಈ ಭಯೋತ್ಪಾದಕ ದಾಳಿಯ ಮೂಲಕ ತನ್ನ ಇರುವಿಕೆಯನ್ನು ಸಾಬೀತು ಮಾಡಕ್ಕೆ ಹೊರಟಂತಿದೆ ಐಸಿಸ್ ಇಲ್ಲಿ ಅಂತ. ಹೌದು ಅಮರ್ ಪ್ರಸಾದ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾವನ್ನ ಭಯೋತ್ಪಾದನಾ ಸಂಘಟನೆಯನ್ನ ಸಂಪೂರ್ಣವಾಗಿ ಇರಾಕ್ ಮತ್ತು ಸಿರಿಯಾದಿಂದ ಬುಡ ಸಮೇತ ಕಿತ್ತೊಗೆಯುವಲ್ಲಿ ಅಮೆರಿಕ ಮತ್ತು ಅದರ ಮಿತ್ರ ಪಡೆಗಳು ಯಶಸ್ವಿಯಾಗಿದ್ದು, ಅಲ್ಲಿ ಐಸಿಸ್ನ ವಶದಲ್ಲಿದ್ದಂತಹ ಎಲ್ಲಾ ಪ್ರದೇಶವನ್ನು ಕೂಡ ಮತ್ತೆ ಮರುವಶವನ್ನ ಪಡಿತಕ್ಕಂಥ ಕೆಲಸ ಯಶಸ್ವಿಯಾಗಿತ್ತು. ಇದಾದ ಬಳಿಕ ಪ್ರಪಂಚದಲ್ಲಿ ಎಲ್ಲೂ ಕೂಡ ಐಸಿಸ್ಗೆ ನೆಲೆಯೂರ್ಲಿಕ್ಕೆ ಅವಕಾಶವೇ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಈಗ ಐಸಿಸ್ ಭಯೋತ್ಪಾದನಾ ಸಂಘಟನೆ ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆಸೋ ಮೂಲಕ ಶ್ರೀಲಂಕಾದಲ್ಲಿ ನೆಲೆಯೂರ್ತಕ್ಕಂಥದ್ದನ್ನ ಮತ್ತು ತನ್ನ ಭಯೋತ್ಪಾದನಾ ಚಟುವಟಿಕೆ ಮುಂದುವರಿಸತಕ್ಕಂಥ ಸಂದೇಶವನ್ನ ಈ ಮೂಲಕವಾಗಿ ರವಾನೆಯನ್ನ ಮಾಡಿದೆ. ಶ್ರೀಲಂಕಾದಲ್ಲಿ ಭಾನುವಾರ ನಡೆದಂತಹ ಈ ಸರಣಿ ಬಾಂಬ್ ಸ್ಫೋಟದಲ್ಲಿ ತಾನು ನಡೆಸಿರೋದಾಗಿ ಈಗ ಐಸಿಸ್ ಭಯೋತ್ಪಾದನಾ ಸಂಘಟನೆಗೆ ಹೊಣೆಯನ್ನ ಒತ್ಕೊಂಡಿದೆ. ಅಮಾಕ್ ನ್ಯೂಸ್ ಏಜೆನ್ಸಿಗೆ ನೀಡಿದಂತಹ ಹೇಳಿಕೆಯಲ್ಲಿ ಐಸಿಸ್ ಸಂಘಟನೆ ಈ ಶ್ರೀಲಂಕಾದ ಸರಣಿ ಬಾಂಬ್ ಸ್ಫೋಟವನ್ನ ತಾನೇ ನಡೆಸಿರೋದಾಗಿ ಹೇಳ್ಕೊಂಡಿದೆ. ಮುಖ್ಯವಾಗಿ ಇದುವರೆಗೂ ಕೂಡ ಐಸಿಸ್ ಬಗ್ಗೆ ಸಿಂಪತೈಸರ್ ಆಗಿರತಕ್ಕಂತಹ ನ್ಯಾಷನಲ್ ತವಾಯಿದ್ ಜಮಾತ್ ಅನ್ನೋ ಒಂದು ಭಯೋತ್ಪಾದನಾ ಸಂಘಟನೆ ಈ ದಾಳಿಯನ್ನ ನಡೆಸಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇತ್ತು. ಆದ್ರೀಗ ಐಸಿಸ್ ತಾನೇ ನೇರವಾಗಿ ಒಂದು ಸರಣಿ ಬಾಂಬ್ ಸ್ಫೋಟ ನಡೆಸಿರೋದಾಗಿ ಹೇಳ್ಕೊಂಡಿದೆ. ಈ ಮೂಲಕವಾಗಿ ಇರಾಕ್ ಮತ್ತು ಸಿರಿಯಾದಲ್ಲಿ ಐಸಿಸ್ನ ಬುಡ ಸಮೇತ ಕಿತ್ತೊಗೆದ ಬಳಿಕ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ತಾನು ನೆಲೆಯೂರ್ತಾ ಇದ್ದೇನೆ ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಮೂಲಕವಾಗಿ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ರವಾನೆಯನ್ನ ಮಾಡಿದೆ. ಒಂದ್ ಕಡೆಯಲ್ಲಿ ಈಗಾಗಲೇ ಐಸಿಸ್ ಅಫ್ಘಾನಿಸ್ತಾನದಲ್ಲೂ ಕೂಡ ನೆಲೆಯೂರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಈಗ ಭಾರತದ ಉಪಖಂಡದಲ್ಲಿ ಶ್ರೀಲಂಕಾ ದೇಶದಲ್ಲೂ ಕೂಡ ತನ್ನ ನೆಲೆಯೂರುವಂತಹ ಪ್ರಯತ್ನವನ್ನ ನಡೆಸಿ ಈಗ ಸರಣಿಯಾಗಿ ಬಾಂಬ್ ಸ್ಫೋಟವನ್ನು ಕೂಡ ನಡೆಸಿದೆ. ಭಾನುವಾರ ಶ್ರೀಲಂಕಾದಲ್ಲಿ ನಡೆದಂತಹ ಸರಣಿ ಬಾಂಬ್ ಸ್ಫೋಟಕ್ಕೆ ಇದುವರೆಗೂ 320 ಮಂದಿ ಸಾವನ್ನಪ್ಪಿದ್ದಾರೆ, ಜೊತೆಗೆ 500ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಒಂದು ಸರಣಿ ಬಾಂಬ್ ಸ್ಫೋಟವನ್ನ ನಡೆಸಲಿಕ್ಕೆ ನ್ಯೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ ನಲ್ಲಿ ನಡೆದ ಮಸೀದಿ ಮೇಲಿನ ದಾಳಿಯೇ ಕಾರಣ. ಕ್ರೈಸ್ಟ್ ಚರ್ಚ್ ನಲ್ಲಿ ಮಸೀದಿಯನ್ನ ಗುರಿಯಾಗಿಸಿಕೊಂಡು ವ್ಯಕ್ತಿಯೊಬ್ಬ ಮನಬಂದಂತೆ ಗುಂಡಿನ ದಾಳಿಯನ್ನು ನಡೆಸಿದ್ದ. ಆ ಗುಂಡಿನ ದಾಳಿಗೆ ಪ್ರತೀಕಾರವಾಗಿ ಈಗ ಕ್ರೈಸ್ತ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಶ್ರೀಲಂಕಾದಲ್ಲಿ ಚರ್ಚ್ಗಳ ಬಳಿ ಸ್ಫೋಟವನ್ನ ನಡೆಸಿ ಕ್ರಿಶ್ಚಿಯನ್ ಸಮುದಾಯವನ್ನ ಹತ್ಯೆಯನ್ನ ಮಾಡಲಾಗಿದೆ. ಹಾಗಾಗಿ ಇದು ನೇರವಾಗಿನೇ ನ್ಯೂಜಿಲೆಂಡ್ನ ಕ್ರೈಸ್ಟ್ ಚರ್ಚ್ನ ದಾಳಿಗೆ ಪ್ರತೀಕಾರವಾಗಿ ನಡೆದಂತಹ ದಾಳಿ ಅನ್ನೋದೀಗ ಶ್ರೀಲಂಕಾ ಸರ್ಕಾರ ನಡೆಸಿದಂತಹ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ ಅಂತ ಶ್ರೀಲಂಕಾದ ಡೆಪ್ಯೂಟಿ ಡಿಫೆನ್ಸ್ ಮಿನಿಸ್ಟರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಇಲ್ಲಿ ಶ್ರೀಲಂಕಾ ಸರ್ಕಾರದ ನಿರ್ಲಕ್ಷ್ಯ ಕೂಡ ಇದೆ. ಏಕೆಂದ್ರೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳು ಕೂಡ ಈ ರೀತಿ ಸರಣಿ ಬಾಂಬ್ ಸ್ಫೋಟ ನಡೀಬಹುದು ಅನ್ನುವ ಇಂಟೆಲಿಜೆನ್ಸ್ ಎಚ್ಚರಿಕೆಯನ್ನು ಕೂಡ ಶ್ರೀಲಂಕಾಕ್ಕೆ ನೀಡಿದ್ರು. ಆದ್ರೆ ಈ ಒಂದು ಅಲರ್ಟ್ ಅನ್ನ ಗಂಭೀರವಾಗಿ ತೆಗೆದುಕೊಳ್ಳುವಲ್ಲಿ ಶ್ರೀಲಂಕಾ ಪೊಲೀಸರು ಕೂಡ ವಿಫಲವಾಗಿದ್ರು. ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರಲಿಲ್ಲ. ಇದರ ಪರಿಣಾಮವಾಗಿನೇ ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ನಡೆದು ಈಗ 320 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಇದರ ದಾಳಿಯ ಹೊಣೆಯನ್ನು ಕೂಡ ಐಸಿಸ್ ಒತ್ಕೊಂಡಿದೆ. ಹೀಗಾಗಿ ಈಗ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಐಸಿಸ್ನ ಬುಡ ಸಮೇತ ಕಿತ್ತೋಗಿರ್ತಕ್ಕಂಥ ಕ್ರಮವನ್ನ ಈಗ ಅಂತಾರಾಷ್ಟ್ರೀಯ ಸಮುದಾಯ ಕೈಗೊಳ್ಳಲೇಬೇಕಾಗಿದೆ. ಜೊತೆಗೆ ಭಾರತಕ್ಕೂ ಕೂಡ ಒಂದು ಐಸಿಸ್ ಸಂಘಟನೆ ತನ್ನ ನೆಲೆಯೂರ್ಲಿಕ್ಕೆ ಮತ್ತು ಭಾರತವನ್ನ ಪ್ರವೇಶ ಮಾಡ್ಲಿಕ್ಕೂ ಕೂಡ ಪ್ರಯತ್ನವನ್ನ ನಡೆಸ್ತಾ ಇದೆ. ಹಾಗಾಗಿ ಇದನ್ನ ತಡೆಗಟ್ಟತಕ್ಕಂಥ ಕ್ರಮವನ್ನ ಈಗ ಭಾರತ ಸರ್ಕಾರ ಕೂಡ ಕೈಗೊಳ್ಳಬೇಕಾಗುತ್ತೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಚಂದ್ರಮೋಹನ್.